ನಾಳೆ ದೇಶಾದ್ಯಂತ ರಾಮನವಮಿ ಇರುವ ಹಿನ್ನೆಲೆಯಲ್ಲಿ ರಾಮ ಮಂದಿರಕ್ಕೂ ಕೂಡ ಯುದ್ಧದ ಎಫೆಕ್ಟ್ ಬಿಸಿ ತಟ್ಟಿದೆ. ದೇವಸ್ಥಾನದ ಪ್ರಸಾದದಲ್ಲಿ ಭಾರೀ ಬದಲಾವಣೆಯಾಗುವಂತಹ ಆತಂಕ ಎದುರಾಗಿದೆ. ನಾಳೆ ದೇಶಾದ್ಯಂತ ರಾಮನವಮಿ ಹಿನ್ನೆಲೆಯಲ್ಲಿ ರಾಮ ಮಂದಿರಕ್ಕೂ ತಟ್ಟಿದ ಗಲ್ಫ್ ರಾಷ್ಟ್ರಗಳ ಯುದ್ಧದ ಎಫೆಕ್ಟ್. ದೇವಸ್ಥಾನದ ಪ್ರಸಾದದಲ್ಲಿ ಬದಲಾವಣೆ ಆಗಬಹುದು ಎನ್ನಲಾಗ್ತಾ ಇದೆ. ಶ್ರೀರಾಮ ಮಂದಿರದಲ್ಲಿ ಗ್ಯಾಸ್ ಸಿಲಿಂಡರ್ನ ಕೊರತೆ ಉಂಟಾಗಿರುವಂಥದ್ದು. 400ಕ್ಕೂ ಹೆಚ್ಚು ಜನ ಪ್ರತಿನಿತ್ಯ ಪ್ರಸಾದವನ್ನ ಸೇವನೆ ಮಾಡ್ತಾ ಇದ್ರು. ಆದರೆ ಗಲ್ಫ್ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವಂತಹ ಯುದ್ಧದ ಕಾರಣ ದಿನನಿತ್ಯ ಪ್ರಸಾದದಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದೆ. ಅನಿಲದ ಕೊರತೆಯಿಂದಾಗಿ ಲಾಡು ಪ್ರಸಾದವನ್ನ ಕೂಡ ಈಗಾಗಲೇ ಬಂದ್ ಮಾಡಲಾಗಿದೆ ಶ್ರೀರಾಮ ಮಂದಿರದಲ್ಲಿ. ನಾಳೆ ದೇಶಾದ್ಯಂತ ರಾಮನವಮಿ ಇರುವ ಹಿನ್ನೆಲೆಯಲ್ಲಿ ಪ್ರಸಾದವನ್ನ ಕೂಡ ತಯಾರು ಮಾಡಲಾಗ್ತಾ ಇತ್ತು. ಆದರೆ ದೇವಸ್ಥಾನದ ಪ್ರಸಾದದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು. ರಾಮ ಮಂದಿರಕ್ಕೂ ಕೂಡ ಈ ಒಂದು ಯುದ್ಧದ ಎಫೆಕ್ಟ್ ತಟ್ಟಿರೋದ್ರಿಂದ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಇನ್ನು ಗೃಹ ಬಳಕೆಯ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ಪ್ರತಿನಿತ್ಯ 400ಕ್ಕೂ ಹೆಚ್ಚು ಜನ ಪ್ರತಿನಿತ್ಯ ಪ್ರಸಾದವನ್ನ ಸೇವನೆ ಮಾಡ್ತಾ ಇದ್ರು ಈ ಒಂದು ದೇವಸ್ಥಾನದಲ್ಲಿ. ಆದ್ರೆ ಇವಾಗ ಅದಕ್ಕೂ ಕೂಡ ಆತಂಕ ಎದುರಾಗಿರುವಂಥದ್ದು. ಅನಿಲದ ಕೊರತೆಯಿಂದಾಗಿ ಲಾಡು ಪ್ರಸಾದವನ್ನ ಕೂಡ ರದ್ದು ಮಾಡಲಾಗಿದೆ. ವರ್ಷಾನು ನಮ್ಮ ರಾಮ ಮಂದಿರ ಪ್ರಸಾದ ವಿತರಣೆಗೆ ಭಾಳ ಹೆಸರು ವಾಸಿಯಾಗಿದೆ. ಬೆಳಗ್ಗೆ ಒಂದು 400ರಿಂದ 500 ಜನ ತಿಂಡಿಯಷ್ಟೇ ಪ್ರಸಾದವನ್ನು ಮಾಡಿ ಮನೆಗೆ ಹೋಗ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಈ ಸಲ ಯುದ್ಧದ ಕಾರಣ ನಮಗೆ ಭಾಳ ನೋವಾಗಿದೆ. ಪ್ರಸಾದ ಎಂದಿನ ಪ್ರಮಾಣದಲ್ಲಿ ಕೊಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ನಾಳೆ ಲಾಡು ಪ್ರಸಾದ ವಿತರಣೆ ಮಾಡಬೇಕು ಅಂದ್ಕೊಂಡಿದ್ವಿ, ಅದನ್ನು ಕೈ ಬಿಡಬೇಕಾಗಿದೆ ಅನಿಲದ ಕೊರತೆ ಇರೋದರಿಂದ. ಸಾಕಷ್ಟು ಆದಷ್ಟು ಬೇಗ ಸರ್ಕಾರವು ಈ ಕೊರತೆಯನ್ನು ನೀಗಿದರೆ ಎಲ್ಲ ದೇವಸ್ಥಾನಗಳಲ್ಲಿಯೂ ಸರಿ ಮತ್ತು ಭೋಜನ ಮಂದಿರಗಳಲ್ಲಿಯೂ ಸರಿ ಜನರಿಗೆ ಬೇಕಾಗಿರುವ ತಿಂಡಿ ತೀರ್ಥ ಪ್ರಸಾದ ದೊರಕುತ್ತೆ ಅಂತ ನನ್ನ ಆಶಯ. ಎಲ್ಲ ವರ್ಷವೂ